ನಮಸ್ಕಾರ ಸ್ನೇಹಿತರೆ, ನಾಳೆ ಏಪ್ರಿಲ್ 21 ಮಂಗಳವಾರ. ನಾಳೆಯಿಂದ 63 ವರ್ಷ ಈ 7 ರಾಶಿಯವರಿಗೆ ಭರ್ಜರಿ ಹಣ, ಅನಿರೀಕ್ಷಿತ ಲಾಭ, ಯಶಸ್ಸು ಸಿಗಲಿದೆ. ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ನಾಳಿನ ವಿಶೇಷವಾದಂಥ ಶಕ್ತಿಶಾಲಿ ಏಪ್ರಿಲ್ 21ರ ಮಂಗಳವಾರದಿಂದ ಮುಂದಿನ 63 ವರ್ಷ ಈ 7 ರಾಶಿಯವರಿಗೆ ಭರ್ಜರಿ ಹಣದ ಜೊತೆಗೆ ಅನಿರೀಕ್ಷಿತ ಲಾಭ ಮತ್ತು ಯಶಸ್ಸು ದೊರಕುತ್ತೆ. ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು, ಈ ರಾಶಿಯವರ ಜೀವನದಲ್ಲಿ ಒಂದಷ್ಟು ಮಂಗಳಕರ ಘಟನೆಗಳು ನಡೆಯುತ್ತೆ ಅಂತ ಹೇಳಬಹುದು. ಈ ರಾಶಿಯವರು ಇನ್ಮುಂದೆ ಸಾಕಷ್ಟು ನೆಮ್ಮದಿ ಹಾಗೂ ಸಾಕಷ್ಟು ಲಾಭವನ್ನ ಅನುಭವಿಸ್ತಾರೆ. ಇಷ್ಟು ದಿನದ ಒಂದಷ್ಟು ಕರ್ಮ ಫಲಗಳು ಈಗ ಮುಗಿಯಲಿದ್ದು, ಈ ರಾಶಿಯವರ ಜೀವನದಲ್ಲಿ ಸರ್ವವೂ ಕೂಡ ಮಂಗಳವಾಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಒಂದಷ್ಟು ಹೊಸ ತಿರುವುಗಳು ಈಗ ಸಂಭವಿಸ್ತಕ್ಕಂಥ ಲಕ್ಷಣಗಳು ಗೋಚರವಾಗ್ತಾ ಇದ್ದು, ಆಸ್ತಿ ವಿಚಾರದಲ್ಲಿ ಇವರು ಜಯವನ್ನ ಸಾಧಿಸ್ತಾರೆ. ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ರಾಶಿಯವರು ಈಗ ಶುರು ಮಾಡಬಹುದು. ಅದರಿಂದಲೂ ಕೂಡ ಈ ರಾಶಿಯವರ ಜೀವನದಲ್ಲಿ ಒಂದಷ್ಟು ಲಾಭ ಹಾಗೆ ಒಂದಷ್ಟು ನೆಮ್ಮದಿಯ ಕ್ಷಣಗಳನ್ನ ಇವರು ಆನಂದಿಸಬಹುದು. ಹೊಸ ವ್ಯಾಪಾರ ವ್ಯವಹಾರ ಇವರ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯ ವಾತಾವರಣವನ್ನ ಸೃಷ್ಟಿಸುತ್ತೆ. ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತಕ್ಕಂಥವರಿಗೆ ಇದೀಗ ಮದುವೆಯ ಯೋಗ ಕೂಡಿ ಬಂದಿದ್ದು, ನೀವಿಷ್ಟಪಟ್ಟವರನ್ನೇ ಮದುವೆ ಕೂಡ ಆಗಬಹುದು. ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಗಮನ ಇಡಿ. ಉದ್ಯಮಸ್ಥ ಮಹಿಳೆಯರಿಗೆ ವಿದೇಶಿ ಪ್ರಯಾಣದ ಸಾಧ್ಯತೆ ಇದ್ದು, ವೀಸಾ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆಸ್ತಿ ವಿಚಾರದ ಮಾತುಕತೆ ಕೂಡ ಫಲಪ್ರದವಾಗುತ್ತೆ. ರಾಜಕೀಯ ರಂಗದವರಿಗೆ ಪದವಿ ಪ್ರಾಪ್ತಿಯಾಗಿದ್ದು, ಉದ್ಯಮಿಗಳಿಗೆ ಲಾಭ ಇದೆ. ಗೃಹೋಪಯೋಗಿ ಪದಾರ್ಥಗಳ ಖರೀದಿಯಿಂದ ಲಾಭ ಇದ್ದು, ಆತ್ಮೀಯರ ಜೊತೆಯಲ್ಲಿ ಭೋಜನ ಕೂಟ, ಲಾಭದಾಯಕ ಪದವಿ ಪ್ರಾಪ್ತಿಯಾಗತ್ತೆ. ಕುಟುಂಬದ ವಿವಾದ ಕೋರ್ಟಿಗೆ ಹೋದ್ರೆ ಖಂಡಿತವಾಗಿಯೂ ಕೂಡ ಸಮಸ್ಯೆ ಬಗೆಹರಿಯಲ್ಲ, ಸಮಸ್ಯೆ ಮತ್ತಷ್ಟು ಉದ್ಭವಿಸುತ್ತೆ. ಉನ್ನತ ವಿದ್ಯಾಭ್ಯಾಸದ ಹಾದಿ ಸುಗಮವಾಗುತ್ತೆ. ಈ ಸಂದರ್ಭದಲ್ಲಿ ನೀವ್ ಏನ್ ಅಂದ್ಕೊಳ್ತೀರೋ ಅದೆಲ್ಲವೂ ಕೂಡ ಕೈಗೂಡ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ರೇಷ್ಮೆ ಕೃಷಿಕರಿಗೆ ಆದಾಯ ಹೆಚ್ಚಾಗ್ಲಿದ್ದು, ಸಾಲ ತೀರಿಸಲು ಬಂಧುಗಳಿಂದ ಸಹಾಯ ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯದ ಸಂಭ್ರಮ ಮುಗಿಲು ಮುಟ್ಟುತ್ತೆ. ಆಪ್ತ ಸಲಹೆಗಾರರಿಗೆ ಬೇಡಿಕೆ ಹೆಚ್ಚಾಗತ್ತೆ. ದಂತ ವೈದ್ಯರಿಗೂ ಕೂಡ ವಿದೇಶಿ ಪ್ರಯಾಣ ಇದ್ದು, ನಾಟಕ ಯಕ್ಷಗಾನ ಕಲಾವಿದರಿಗೆ ಸಾರ್ವಜನಿಕವಾಗಿ ಸನ್ಮಾನ ಸಿಗುತ್ತೆ. ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ, ಧನುರ್ ರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.